ಇನ್ಮೇಲೆ ನೀವು ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ನನಗೊಂಚೂರು ಕೆಮ್ಮಾಗಿದೆಯಪ್ಪ ಸಿರಪ್ ಕೊಡು ಅಂತಂದರೆ ಕೊಡಲ್ಲ ಅಂತೆ. ಪರಿಚಯ ಇದ್ದರೆ ಕೊಡ್ಬೋದೇನೋ. ವೈದ್ಯರ ಚೀಟಿಯನ್ನು ಕಡ್ಡಾಯಗೊಳಿಸಿದ್ದಾರೆ. ಕೇಂದ್ರ ಸರ್ಕಾರ ಈಗ ಆದೇಶಿಸಿದೆ. ಔಷಧದ ಗುಣಮಟ್ಟ ಮತ್ತು ರೋಗಿಗಳ ಸುರಕ್ಷತೆಯ ಕಾಳಜಿಯ ಮಧ್ಯದಲ್ಲಿ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆಯೇ ಕೆಮ್ಮು ಸಿರಪ್ಗಳು ಸೇರಿದಂತೆ ಯಾವುದೇ ಸಿರಪ್ಗಳ ಮಾರಾಟವನ್ನು ನಿಷೇಧಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ. ಇನ್ನು ನಿನ್ನೆಯಷ್ಟೇ ಈ 66 ನಟೋರಿಯಸ್ ರೌಡಿಗಳಿಗೆ ತಮ್ಮ ವೈಫಲ್ಯದಿಂದಾಗಿ ರೌಡಿ ಶೀಟ್ನಿಂದ ಅವ್ರನ್ನೆಲ್ಲ ತೆಗೆಯುವಂತಹ ನಿರ್ಧಾರ ಮಾಡಿದ್ರಲ್ಲ, ಈ ಆದೇಶವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಡೆ ಹಿಡಿದಿದ್ದಾರೆ. ಈ ವಿಚಾರ ಗಮನಕ್ಕೆ ಬಂದಿದ್ದು, ಅದಕ್ಕೆ ತಡೆ ನೀಡಿದ್ದೀನಿ ಅಂತ ಹೇಳಿದ್ದಾರೆ. ಈ ವಿಷಯ ಸಂಬಂಧ ಬೆಂಗಳೂರು ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿ ಎಡವಟ್ಟು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸೋದಕ್ಕೆ ಸೂಚಿಸಿದ್ದಾರೆ. 66 ರೌಡಿ ಶೀಟರ್ಗಳ ಪಟ್ಟಿಯಲ್ಲಿ ಕೆಲವು ಬೆಂಬಲಿತ ರೌಡಿಗಳು ಇದ್ದಾರೆ. ಈ ಥರದ ನಾನ್ಸೆನ್ ಆಗಬಾರ್ದು. ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯಲ್ಲಿನ ಲೋಪಗಳನ್ನು ಸರಿಪಡಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾತಾಡಿ, ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 7 ರೌಡಿ ಶೀಟರ್ಗಳನ್ನು ಕೈಬಿಡಲಾಗಿದೆ. ಈ ರೌಡಿ ಶೀಟರ್ಗಳು ಕೈ ಬಿಡೋದಕ್ಕೆ ಕಾರಣ ಏನು, ಪೊಲೀಸರ ಕರ್ತವ್ಯ ಲೋಪ ಏನಾಗಿದೆ ಅಂತ ಪರಿಶೀಲನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಹೋಲ್ಡಲ್ಲಿ ಇಡಕ್ಕೆ ಹೇಳಿದ್ದೀನಿ. ನಿನ್ನೆ ಕಮಿಷನರಿಗೂ ಮಾತಾಡಿ ಅದರದ್ದು ಸಂಪೂರ್ಣವಾಗಿ ಹೇಗೆ ಅದು ಎಡವಟ್ಟಾಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಹೇಳಿದ್ದೀನಿ. ಮತ್ತು ಯಾಕಂದರೆ ದಟ್ ಈಸ್ ಕಂಪ್ಲೀಟ್ಲಿ ನಾನ್ಸೆನ್ಸ್. 66 ಜನಕ್ಕೆ, ಆಮೇಲೆ ಅದನ್ನು ಅದರಲ್ಲಿ ಒಂದು 8 ಜನ ಭಾಳ ಅವರೆಲ್ಲ BJP ಕಾರ್ಯಕರ್ತರು, ಗೊತ್ತಲ್ಲ ನಿಮಗೆ. ಅದು ಲೋಪ ಆಗಿರೋದನ್ನ ಸರಿಪಡಿಸ್ಲಿಕ್ಕೆ ಹೇಳಿದ್ದೀನಿ. ಅದು ಸಿಟಿ ಪೊಲೀಸ್ದು ಮಾತ್ರ 7 ಪ್ರಕರಣ ಇದೆ, ಮಿಕ್ಕಿದ್ದು ಕೂಡ ಸ್ಟೇಟಲ್ಲಿ ಇದೆ. ಆದರೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ, ಲೀಗಲ್ ಆ್ಯಂಗಲ್ ಚೆಕ್ ಮಾಡ್ತಾ ಇದ್ದೀವಿ ಯಾವ ರೀತಿ ಇದು. ಯಾಕೆಂದರೆ ಇಲ್ಲಿವರೆಗೆ ಯಾವುದು ಸಮಸ್ಯೆ ಆಗಿಲ್ಲ. DG and IG ಸಾಹೇಬ್ ಜೊತೆಗೆ ಡಿಸ್ಕಸ್ ಮಾಡಿ ನಾವು ಲೀಗಲ್ ನೋಡ್ತೀವಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನ ಹೇಳಿದಂತೆ ತಮಿಳುನಾಡು ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿ ಅಲ್ಲಿನ ಜೋಸೆಫ್ ವಿಜಯ್ ಶ್ವೇತಪತ್ರ ಹೊರಡಿಸಿದ್ದಾರೆ. ರಾಜ್ಯದ ನೇರ ಸಾಲವೇ 10 ಲಕ್ಷ ಕೋಟಿಯ ಸಮೀಪದಲ್ಲಿದೆ. ಒಂದು ಪ್ರತಿಯಲ್ಲಿ ಹುಟ್ಟುವಂಥ ಪ್ರತಿ ಮಗು ಕೂಡ 1.28 1,28,000 ಸಾಲದ ಹೊರೆಯನ್ನು ಹೊತ್ಕೊಂಡೇ ಹುಟ್ಟುತ್ತೆ. ಹಿಂದಿನ DMK ಸರ್ಕಾರದ CM ಸ್ಟಾಲಿನ್ 5 ವರ್ಷದ ಅವಧಿಯಲ್ಲಿ ಸಾಲವೇ ದುಪ್ಪಟ್ಟಾಗ್ಬಿಟ್ಟಿದೆ ಅಂತಿದ್ದಾರೆ. DMK ಸರ್ಕಾರದ ಅವಧಿಯಲ್ಲಿ 4.8 ಲಕ್ಷ ಕೋಟಿಯಿಂದ 10 ಲಕ್ಷ ಕೋಟಿಗೆ ಸಾಲದ ಪ್ರಮಾಣ ಏರಿಕೆಯಾಗಿದೆ. ತಮಿಳುನಾಡಿನ ಬಾಕಿ ಸಾಲದ ಹೊರೆ 28.2% ಮುಂದುವರೆದಿದೆ. ಹಣಕಾಸಿನ ಕೊರತೆ 78,324 ಕೋಟಿಗಳಷ್ಟಿದೆ. ಸರ್ಕಾರ ಗಳಿಸುವ ಪ್ರತಿ ರೂಪಾಯಿಗೆ 22.8 ಪೈಸೆಯನ್ನು ಬಡ್ಡಿ ಪಾವತಿಗಳಿಗೆ ಖರ್ಚು ಮಾಡಲಾಗ್ತಾ ಇದೆ. ಅಂದರೆ 1 ರೂಪಾಯಿಗೆ 22 ಬಡ್ಡಿನೇ. ಇನ್ನೀಗ ವಿಜಯ್ ಕೊಟ್ಟಿರುವ ಗ್ಯಾರಂಟಿಗಳ ಈಡೇರಿಕೆಗೆ ಹಣ ಎಲ್ಲಿಂದ ಬರಲಿದೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಇವೆಲ್ಲ ಲೆಕ್ಕ ಇಟ್ಕೊಳ್ಳಾರ್ದೆ ಕಂಡಂಗೆಲ್ಲ ಘೋಷಣೆ ಮಾಡ್ಕೊಂಡು ಹೋಗ್ಬಿಟ್ರೆ ಹಣೆ ಬರ ಇದೇ ಆಗೋದು. ಅದು ಯಾವ ಸ್ಥಿತಿಗೆ ತಂದಿಡ್ತಾರೋ ಅಂದ್ರಪ್ಪ, ಜೈ 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 ಅಂದ್ಕೊಂಡು ಹೋಗಿ, ಇನ್ನೂ ಫ್ರೀ 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 ಅಂದ್ಕೊಂಡು ಹೋಗಿ, ಎಲ್ಲಿಗೆ ಬರುತ್ತೋ ಪರಿಸ್ಥಿತಿ. ಕೇಳಿದ್ದ ಖಾತೆ ಸಿಗಲಿಲ್ಲ ಅಂತ ಮುನಿಸ್ಕೊಂಡಿದ್ದಂತಹ, ದೆಹಲಿಗೂ ತೆರಳಿದ್ದಂತಹ ಕೃಷ್ಣ ಬೈರೇಗೌಡ ಕೊನೆಗೂ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ. ಸಭೆ ನಡೆಸಿದ ಮೊದಲ ದಿನವೇ ರಸ್ತೆ ಗುಂಡಿ ವಿಚಾರಕ್ಕೆ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಬೇರೆ ರಾಜ್ಯದಲ್ಲಿ ಇಲ್ಲದ ಸಮಸ್ಯೆ ಬೆಂಗಳೂರಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು CM DK ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆಯಾಗಿ 2 ವಾರ ಕಳೆದಿದೆ. ಈ ತಿಂಗಳಾಂತ್ಯಕ್ಕೆ 2ನೇ ಹಂತದ ಸಂಪುಟ ವಿಸ್ತರಣೆ ಕೂಡ ಆಗ್ತಾ ಇದೆ. ಈ ಹೊತ್ತಲ್ಲೇ ಸಿದ್ದರಾಮಯ್ಯ ಆಪ್ತರ ಬಗ್ಗೆ ಹೈಕಮಾಂಡ್ ರಿಪೋರ್ಟ್ ಹೋಗಿದೆ. ಸುರ್ಜೇವಾಲಾಗೆ KPCC ಕಾರ್ಯಾಧ್ಯಕ್ಷರೊಬ್ಬರಿಂದ ವರದಿ ಸಲ್ಲಿಕೆಯಾಗಿದೆ. ಜಮೀರ್ ಅಹಮದ್, ಮಹದೇವಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆದಿತ್ತು. ಈ 2 ಪ್ರತಿಭಟನೆಗಳ ಬಗ್ಗೆ ಸುರ್ಜೇವಾಲಾ ಮೌಖಿಕ ವರದಿ ಪಡ್ಕೊಂಡಿದ್ದಾರೆ. ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಬೆಂಬಲಿಗರು CM DK ನಿವಾಸದ ಬಳಿ ಪ್ರತಿಭಟನೆಯೆಲ್ಲ ಮಾಡಿದ್ದಾರೆ. CM ಮನೆಗೆ ತೆರಳುವಾಗ ದಾರಿ ಮಧ್ಯೆ ಪೊಲೀಸರು ತಡೆದರು, ಇಲ್ಲ ಅವ್ರನ್ನ ಭೇಟಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದರು. ಆದರೆ ಕಾಂಗ್ರೆಸ್ನಲ್ಲಿನ ಗೊಂದಲಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಯಾವಾಗ ಯಾವ ಗೋಡೆ ಅಲ್ಲಾಡಿಸ್ತಾರೋ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದು BJP ಅವರದ್ದು ಕಾಮನ್ ಡೈಲಾಗ್. ಅಭಿಪ್ರಾಯ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇನೆ. ಅಕೌಂಟಬಿಲಿಟಿ ಇಟ್ಕೊಂಡು ಸ್ಪಷ್ಟತೆ ಇರಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ಅದು ಸ್ಪಷ್ಟತೆ ಕೊಟ್ಟ ಮೇಲೆ ಜವಾಬ್ದಾರಿ ವಹಿಸ್ಕೊಳ್ಳೋದು ಸೂಕ್ತ ಅನ್ನುವಂಥ ನಿಲುವನ್ನು ಹೊಂದಿದ್ದೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ, ನೀವು ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸ ಆರಂಭ ಮಾಡಿ. ಅಂತಿಮವಾಗಿ ಅದು ತಮಗೂ ಗೊತ್ತಿದೆ, ಮುಖ್ಯಮಂತ್ರಿಗಳ ವಿವೇಚನೆಗೆ ಒಳಪಟ್ಟಂಥ ವಿಷಯಗಳು ಇವು. ನಮ್ಮ ಅರ್ಹತೆಗೆ ತಕ್ಕ ಹಾಗೆ ಬಹುಶಃ ಆ ತೀರ್ಮಾನಗಳು ಆಗ್ತವೆ. ನೋಡಿ, ರಾಜಕೀಯದಲ್ಲಿ ಕೊಟ್ಟಿರೋ ಅವಕಾಶ, ಕೊಟ್ಟಿರೋ ಜವಾಬ್ದಾರಿಯನ್ನು ಸಮಚಿತ್ತದಿಂದ ನಾವು ಸ್ವೀಕಾರ ಮಾಡಿ ಕೆಲಸ ಮಾಡಬೇಕು. ಸಿದ್ದರಾಮಯ್ಯನವ್ರನ್ನ ಅಷ್ಟೇನು ದಡ್ರೇನಲ್ಲ. ಅವ್ರು ಯಾವಾಗ ಯಾವ ಗೊಂಬೆ ಆಟ ಆಡಿಸ್ತಾರೋ ಗೊತ್ತಿಲ್ಲ. ಅವ್ರು 50 ವರ್ಷದ ರಾಜಕಾರಣದ ಅನುಭವದಲ್ಲಿ ಏನಾದರೂ ಮಾಡ್ಬೋದು. ಅವರು ಖ್ಯಾತಿ ಹಾಗೆ ಆಗ್ತದೆ. ಮೊದಲೇದರಲ್ಲಿ ಪೋರ್ಟ್ಫೋಲಿಯೋ ಹಂಚೋದ್ರೊಳಗನೆ 13 ಹಂಚೋದ್ರೊಳಗನೆ ಅವ್ರ ಕಣ್ಣ ನೀರು ಕಪಾಳ ಬಂದಿದೆ. ಅಷ್ಟು ಅಲ್ಲದೆ ಪ್ರಮುಖ ಖಾತೆಗಳನ್ನು ಕೊಟ್ಟು ಸಹಿತ ಸಮಾಧಾನ ಇಲ್ಲ. ಇನ್ನು ಉಳಿದಿರುವಂಥ 20 ಸಚಿವರಿಗೆ ಅಲ್ಲಿ ಉಳಿದಿರುವಂಥ ಖಾತೆಗಳನ್ನು ಹಂಚಿದ್ರೆ ಯಾರೂ ಒಪ್ಲಿಕ್ಕೆ ಆಗದೇ ಇರುವಂಥದ್ದು. ನಿರಾಣಿ ಅವ್ರು ಹೇಳಬೇಕು, BJP ಅಧಿಕಾರದಲ್ಲಿದ್ದಾಗ ಕಣ್ಣಾಗಿನ ನೀರು ಕಪಾಳಕ್ಕೆ ಬಂದಿತ್ತು ಅಥವಾ ಎಲ್ಲಿವರೆಗೆ ಹೋಗಿತ್ತು ಕಣ್ಣಾಗಿನ ನೀರು?
ಹೇಳಿ, ಕಣ್ಣಾಗಿನ ನೀರು ಎಲ್ಲಿಗೆ ಹೋಗಿತ್ತು ನಿಮಗೆ? ಅವ್ರಿಗೇನೋ ಕಣ್ಣಾಗಿನ ನೀರು ಕಪಾಳಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ 13 ಮಂತ್ರಿ ಮಾಡಿದ್ದಕ್ಕೆ. ನೀವು ಅಧಿಕಾರದಲ್ಲಿದ್ದಾಗ ಕಣ್ಣಾಗಿನ ನೀರು ಎಲ್ಲಿವರೆಗೂ ಹೋಯಿತು? ಎಲ್ಲಿವರೆಗೂ ಹೋಯಿತು? ಏನು ಮಾತಾಡ್ತಿರೋ. ನಾಡಿದ್ದು 18 ಗುರುವಾರದಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಕುಮಾರಸ್ವಾಮಿ ಅವರು JDSನಿಂದ ಅಭ್ಯರ್ಥಿ ಹಾಕಿರೋ ಕಾರಣ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಹಾಗಾಗಿ ಕಾಂಗ್ರೆಸ್ ರೆಸಾರ್ಟ್ ರಾಜಕೀಯ ಶುರು ಮಾಡಿಬಿಟ್ಟಿದೆ. ಈಗ ರೆಸಾರ್ಟ್ನಲ್ಲಿ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ಸಿಎಂ DK ಶಿವಕುಮಾರ್ ಹೋದರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾದರು. ಮೇಲ್ಮನೆ ಚುನಾವಣೆ ಮತದಾನದ ಬಗ್ಗೆ ಮಾಹಿತಿ ಕೊಟ್ಟರು. ಇವತ್ತು ನಾಳೆ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರು ವಾಸ್ತವ್ಯ ಹೂಡ್ತಾರೆ. ಗುರುವಾರ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ, ಮತದಾನ ಮಾಡ್ತಾರೆ. ಇದಕ್ಕೂ ಮುನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಸಿಎಂ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯೆಲ್ಲ ಮಾಡಿದ್ದಾರೆ. ಸರ್, ನೀವು 5ನೇ ಅಭ್ಯರ್ಥಿ ನಾವು ಗೆಲ್ತೀವಿ. ಕಾರಣ ಏನಂದ್ರೆ ಅವ್ರಿಗಿರೋದು ಬರೀ 14 ಓಟು, ನಮ್ಗಿರೋದು 24 ಕೋಟಿ. ಈಗ ನಾವು ಸೆಕೆಂಡ್ ಪ್ರಿಫರೆನ್ಸ್ ಹಾಕೊಂಡ್ರೆ ನಮ್ಗೆ 28 ಆಯ್ತದೆ. 40 ಓಟ್ಗೆ 120 ಜನ ನಾವು ಸೆಕೆಂಡ್ ಪ್ರಿಫರೆನ್ಸ್ 3 ಓಟ್ ಬರ್ತದೆ. ನಮಗೆ 100% ನಾವು ಗೆಲ್ತೀವಿ. ನಾವು ಬೇರೆ ಓಟ್ ಮೇಲೆ ಡಿಪೆಂಡ್ ಆಗಿಲ್ಲ. ನಮ್ಮ ಓಟ್ನ ನಾವು ನರಿಶ್ ಮಾಡ್ಕೋತೀವಿ ಅಷ್ಟೇ. ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಚುನಾವಣೆ ಮಾಡ್ಬೇಕಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು. ಒಂದ್ ಕಡೆ ಒಗ್ಗಟ್ಟಾಗಿರ್ಬೇಕು ಅನ್ನೋಕ್ಕಂತ ಉದ್ದೇಶ ಅಷ್ಟೇ. ಯಾರ ಮೇಲೂ ಅನುಮಾನ ಇಲ್ಲ. ಎಲ್ಲರೂ ಫ್ರೀಯಾಗಿ ವಾಕಿಂಗ್ ಮಾಡಕ್ ಹೋಗ್ಬೋದು, ಯಾರು ಫ್ರೀಯಾಗಿ ಸ್ವಿಮ್ಮಿಂಗ್ ಮಾಡಕ್ ಹೋಗ್ಬೋದು, ಎಲ್ಲ ಓಡಾಡ್ಬೋದು. ನಾವು ಯಾರನ್ನೂ ಏನು ಕಟ್ಪಾಡಿಲ್ಲ ಇಲ್ಲಿ. ಒಳ್ಳೆ ಮಜಾ ಕಾಂಗ್ರೆಸ್ನವರು 135 ಸ್ಥಾನಗಳು 140 ಸ್ಥಾನಗಳನ್ನು ಇಟ್ಕೊಂಡ್ಬಿಟ್ಟು ರೆಸಾರ್ಟಲ್ಲಿ ಹೋಗಿರುವ ಪರಿಸ್ಥಿತಿ. ವಿರೋಧ ಪಕ್ಷದವ್ರು ಮಾಡಬೇಕಾಗಿರೋರು ಆಡಳಿತ ಪಕ್ಷದವರು ಹೋಗಿ ಕೂತ್ಕೊಳ್ತಾರೆ. ಅಲ್ಲ ರೀ, ಆಯಿತು, ನಿಮ್ಗೆ ಹೋಗಿ ರೆಸಾರ್ಟಲ್ಲಿ ಇರ್ತೀರಾ, ವೋಟ್ ಹಾಕಬೇಕಾದ್ರೆ ನಿಮ್ಮದು ಗೌಪ್ಯವಾಗಿರೋ ಮತದಾನ. ಇಲ್ಲಿ ಕರ್ಕೊಂಡು ಬಂದಾಗ ಅವ್ರಿಗೆ ನಿಮ್ಗೆ ತೋರಿಸ್ಬಿಟ್ಟು ವೋಟ್ ಹಾಕ್ತಾರೆ. ಆವಾಗ ಅಡ್ಡ ಮತದಾನ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಏನೋ ಒಂದು ಎಂಜಾಯ್ ಮಾಡೋಕ್ಕೆ ಹೋಗಿದ್ದೀರಾ, ಹೋಗಿ ಎಲ್ಲರೂ ಸೇರಿಕೊಂಡು ಚೆನ್ನಾಗಿದ್ದು ಬನ್ನಿ. ಎಲ್ಲ ಸುದ್ದಿಗಳಿಗಿಂತಲೂ ಕೂಡ ಈ ಸುದ್ದಿ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರೋದು. ಕಾರಣ ನಮ್ಮ ಕುಡಿಯೋ ನೀರಿನ ವಿಚಾರ, ರೈತರು ಬೆಳೆ ಬೆಳೆಯೋ ವಿಚಾರ. ಬಟ್ ಈಗ ಭಾಳ ಸಮಸ್ಯೆ ಆಗಿಬಿಟ್ಟಿದೆ. ಎಲ್ಲಿನೋ ಎಫೆಕ್ಟ್ ಅಂತಿದ್ದಾರೆ. ಕರ್ನಾಟಕವು ಸೇರಿದಂತೆ ದೇಶದ 200 ಜಿಲ್ಲೆಗಳಲ್ಲಿ ಈ ಬಾರಿ ಬರಗಾಲ ಎದುರಿಸುವ ಭೀತಿ ಇದೆ ಅಂತಿದ್ದಾರೆ. ಹೀಗಾಗಿ ಈ ಬಾರಿ ಮುಂಗಾರು ಪೂರ್ವ ಮತ್ತು ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ಹವಾಮಾನ ಇಲಾಖೆ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಒಟ್ಟಾರೆ 21% ಮಳೆ ಕೊರತೆ ಆಗಿದೆ. ಜೂನ್ 4ರಿಂದ ಮುಂಗಾರು ಮಳೆ ಆರಂಭವಾಗಿದ್ದರೂ ಕೂಡ 15ರವರೆಗೆ ಕೇವಲ 19.2 ಮಿಲಿಮೀಟರ್ ಮಾತ್ರ ಮಳೆ ಆಗಿದೆ. ಸಾಮಾನ್ಯವಾಗಿ ಈ ಅವಧಿಯಲ್ಲಿ 53.7 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಕರಾವಳಿಯಲ್ಲಿ 41% ಮಳೆ ಕೊರತೆ ಆಗಿದ್ದರೆ ಕಾವೇರಿ ಕಣಿವೆ ಪ್ರದೇಶಗಳಲ್ಲಿ 36% ಮಳೆ ಆಗಿದೆ. ಇಡೀ ದೇಶದಲ್ಲಿ 64% ಮಳೆ ಕೊರತೆ ಆಗಿರೋದು ನಿಮ್ಮ ಗಮನದಲ್ಲಿರಲಿ. 64%. ಕೃಷಿ ಮತ್ತು ಕುಡಿಯುವ ನೀರಿನ ಸಂಗ್ರಹ, ಜಲಾಶಯಗಳ ನೀರಿನ ಮಟ್ಟದ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ. KRS ನೀರಿನ ಮಟ್ಟ 81 ಅಡಿ ಕುಸಿದೆ. ಅಂದರೆ ಈಗ 11.399 TMC ನೀರಿದೆ. ಇದರಲ್ಲಿ 5 TMC ಡೆಡ್ ಸ್ಟೋರೇಜ್ ಬಿಟ್ಬಿಡಿ. ಬಳಕೆಗೆ ಲಭ್ಯ ಇರೋದೇ 6 TMC ಅಂತೆ. 6 ಇಲ್ಲ, ಅದು 5 ಆ್ಯಕ್ಚುಲಿ. ತಮಿಳುನಾಡಿಗೆ ಜೂನ್ ತಿಂಗಳಲ್ಲಿ 9 TMC ನೀರು ಹರಿಸಬೇಕಾಗಿತ್ತು. ಇಲ್ಲವೇ ಇಲ್ಲ, ಎಲ್ಲಿಂದ ಹರಿಸೋದು? ಇನ್ನು ಕಬಿನಿ ಜಲಾಶಯ ಬಹುತೇಕ ಬರಿದಾಗ್ಬಿಟ್ಟಿದೆ. 19 TMC ಕೆಪಾಸಿಟಿ ಅದು. ಅಲ್ಲಿರೋದು ಬರೀ ಈಗ 4 TMC ಅಂತೆ. ಈಗ ಅದರಲ್ಲಿ 2 TMC ಡೆಡ್ ಸ್ಟೋರೇಜು, ಅಲ್ಲೂ ಕತೆ ಮುಗೀತು. ಇನ್ನು 8.5 TMC ಸಾಮರ್ಥ್ಯದ ಹಾರಂಗಿಯಲ್ಲೂ ಕೂಡ 3 TMC ನೀರು ಮಾತ್ರ ಇದೆ, ಅದರಲ್ಲಿ ಡೆಡ್ ಸ್ಟೋರೇಜು. ಈ ಮಧ್ಯೆ ಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ BJP ವಾಗ್ದಾಳಿ ನಡೆಸಿದೆ. AC ರೂಮ್ನಲ್ಲಿ ಕೂತು ಬರಗಾಲ ಎದುರಿಸೋಕೆ ಸಜ್ಜಾಗಿ ಅಂತ ಹೇಳಿದರೆ ಆಗುತ್ತಾ? ರೈತರ ಕಷ್ಟ ಕೇಳೋಕೆ ರಾಜ್ಯದಲ್ಲಿ ಕೃಷಿ ಸಚಿವರು ಎಲ್ಲಿದ್ದಾರೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಕೃಷಿ ಸಚಿವರೇ ಇಲ್ಲ, ಯಾಕಂದರೆ ಇನ್ನೂ ಬಂದಿಲ್ಲ. ನಾಳೆ 18ನೇ ತಾರೀಕು ಆಗೋವರೆಗೂ ಅವ್ರು ಮಾಡಲ್ಲ. ಇನ್ನು ಅಮೆರಿಕದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಭೀಕರ ವಿಮಾನ ಅಪಘಾತ ಆಗಿದೆ. ಅಮೆರಿಕ ಸೇನೆ B-52 ಬಾಂಬರ್ ಪತನಗೊಂಡಿದ್ದು 8 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಅಮೆರಿಕ ವಾಯುಪಡೆಯ ಪ್ರಮುಖ ಕೇಂದ್ರವಾದ ಎಡ್ವರ್ಡ್ಸ್ ವಾಯುನೆಲೆಯಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ದುರಂತ ಸಂಭವಿಸಿದೆ. ದಿನನಿತ್ಯದ ಪರೀಕ್ಷಾ ಕಾರ್ಯಾಚರಣೆಯಲ್ಲಿ 8 ಜನರ ಹೊತ್ತೊಯ್ತಾ ಇದ್ದ ವಾಯುಪಡೆಯ B-52 ಸ್ಟ್ರಾಟೋ ಫೋರ್ಟ್ರೆಸ್ ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಅಪಘಾತಕ್ಕೀಡಾಗಿದೆ. ಘಟನೆಯ ನಂತರ ವಾಯುನೆಲೆಯನ್ನು ತಕ್ಷಣವೇ ಬಂದ್ ಮಾಡಿ ಒಳಬರುವ ವಿಮಾನಗಳನ್ನು ಬೇರೆ ಕಡೆಗೆ ತಿರುಗಿಸಲಾಯಿತು. ರಕ್ಷಣಾ ಮತ್ತು ತನಿಖಾ ಕಾರ್ಯಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡೋದಕ್ಕೆ ವಾಣಿಜ್ಯೇತರ ಮತ್ತು ಸಾಮಾನ್ಯ ಸಂದರ್ಶಕರ ಪಾಸ್ಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದೊಂದು ಸುದ್ದಿ ಮಾತ್ರ ಯಾವಾಗಿದ್ರೂ ಬರ್ತಾನೆ ಇರುತ್ತಪ್ಪ. ಲೋಕಾಯುಕ್ತ ಅಧಿಕಾರಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿ. ಅಲ್ಲರಿ, ಇವ್ರು ದಾಳಿ ಮಾಡಿದ ತಕ್ಷಣ ಭ್ರಷ್ಟ ಹೆಂಗಾಗ್ಬಿಡ್ತಾರೆ ಅಧಿಕಾರಿಗಳು? ನನಗಿರುವಂಥ ಪ್ರಶ್ನೆ ಅದು. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ದಾಳಿ ಮಾಡಿದ್ದಾರೆ, ಶೋಧ ಮಾಡಿದ್ದಾರೆ. ಅವ್ರು ಇನ್ನೂ ಶೋಧ ಮಾಡಿದ್ದಾರೆ, ಆದಾಯ ಮೀರಿ ಆಸ್ತಿ ಗಳಿಸಿದ್ದಾರೆ ಅನ್ನೋದು ಇನ್ನೂ ಪ್ರೂವ್ ಆಗಬೇಕು. ಆ ಪ್ರೂವ್ ಮಾಡಿದ ನಂತರ ಅವ್ರು ಭ್ರಷ್ಟರಾಗ್ತಾರೆ. ದಾವಣಗೆರೆ ಲೋಕಾಯುಕ್ತ SP MS ಕೌಲಾಪುರಿ ನೇತೃತ್ವದಲ್ಲಿ 3 ಅಧಿಕಾರಿಗಳು ನಿವಾಸ ಕಚೇರಿಗಳು ಸೇರಿ 12 ಕಡೆ ಎಲ್ಲ ದಾಳಿ ಮಾಡಿದ್ದಾರೆ. ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮುಖ್ಯ ಯಾಂತ್ರಿಕ ಇಂಜಿನಿಯರ್ ಸಿದ್ದೇಶ್ವರ ಹೆಬ್ಬಾಳ್ ಮನೆಯಲ್ಲಿ ಒಂದು 40 ಲಕ್ಷ ರೂಪಾಯಿ ಸಿಕ್ತಂತೆ, ಚಿನ್ನಾಭರಣ ಸಿಕ್ತಂತೆ. ಇನ್ನು ಚಿತ್ರದುರ್ಗದ ಬಯಲು ಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣ ನಾಯಕ್ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳಗಾವಿ KRIDL ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ 2 ಕಡೆಗಳಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಜಣ್ಣ ಮತ್ತು ಅಡಿಷನಲ್ ಡೈರೆಕ್ಟರ್ ಕರ್ನಾಟಕ ಹೌಸಿಂಗ್ ಬೋರ್ಡು, ಯಲಹಂಕ AE ಬೆಸ್ಕಾಂ ಉದಯ್ ಕುಮಾರ್ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಬಟ್ ಇಲ್ಲಿವರೆಗೂ ಈ ದಾಳಿ ಮಾಡಿದಂಥವ್ರು ಲೆಕ್ಕನೇ ಕೊಡೋದಿಲ್ಲಪ್ಪ.
ಲೋಕಾಯುಕ್ತರು ಬರೀ ಹಿಂಗೆ ಇಟ್ಕೊಂಡ್ಬಿಟ್ಟು ದಾಳಿ ಮಾಡಿದ್ರು ಅಂದ್ರೆ ಏನಾಗುತ್ತೆ? ಅವ್ರು ಭ್ರಷ್ಟರು ಅಂತ ಕರಿಬೇಕು ಅನ್ನೋದಾದರೆ ಕೊಡಿ, ಎಷ್ಟು ಏನು ಅಂತ ಹೇಳಿ, ಅದನ್ನು ಪ್ರೂವೇ ಮಾಡಲ್ಲ ನೀವು, ಅದೇ ಕತೆ. ಇನ್ನು ಸರ್ಕಾರಿ ಅಧಿಕಾರಿಗಳು ಇನ್ನು ಮುಂದೆ ನೆಪ ಹೇಳಿ ಕಚೇರಿಗಳಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದದ್ದೇ ಟೈಮು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಅಭಿಯಾನ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಬಯೋಮೆಟ್ರಿಕ್ ಜೊತೆಗೆ ಕರ್ತವ್ಯ ಆ್ಯಪ್ ಕಡ್ಡಾಯ ಬಳಕೆಗೆ ಸೂಚನೆ ಕೊಟ್ಟಿದೆ. ಈ ಕರ್ತವ್ಯ ಆ್ಯಪ್ ಬಳಕೆಯಿಂದ ಉದ್ಯೋಗಿಗಳು ತಮ್ಮ ಕರ್ತವ್ಯದ ಸ್ಥಳದಲ್ಲಿ ಇದ್ದಾರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಪ್ರತಿದಿನ ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಲಭ್ಯ ಆಗುತ್ತೆ. ಇನ್ನು ಒಂದೇ ವಾರದಲ್ಲಿ 55,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಈ ಆ್ಯಪ್ ಬಳಕೆ ಮಾಡ್ತಾ ಇದ್ದು, ಪ್ರಸ್ತುತ 42 ಇಲಾಖೆಗಳ 4,78,522 ನೌಕರರು ಬಳಕೆ ಮಾಡಬೇಕಾಗಿದೆ. ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲೂ ಆ್ಯಪ್ ಬಳಕೆ ಆಗುತ್ತೆ. ರಾಜಸ್ಥಾನದ ಜೈಪುರದಲ್ಲಿ ನಿನ್ನೆ ನಡೆದ ದಾಳಿಯ ಹಿಂದೆ RSSನವರ ಕೈವಾಡ ಇದೆ ಅಂತ ಕಾಕ್ರೋಚ್ ಪಾರ್ಟಿ ಅಧ್ಯಕ್ಷ ಅಭಿಜಿತ್ ದೀಪ್ಕೆ ಆರೋಪ ಮಾಡಿದ್ದಾರೆ. ನಾಗ್ಪುರದಲ್ಲಿ ಮಾತನಾಡಿದ ಅಭಿಜಿತ್ ದೀಪ್ಕೆ, ಯಾರಾದರೂ ಸರ್ಕಾರದ ವಿರುದ್ಧ ಅಥವಾ ಅವರ ಸಿದ್ಧಾಂತದ ವಿರುದ್ಧ ಮಾತನಾಡಿದಾಗ ಅವರು ಹೀಗೆ ಮಾಡ್ತಾರೆ, ಇದರಲ್ಲಿ ಹೊಸದೇನೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನಾವು ನಮ್ಮ ವಿಷಯಗಳಿಂದ ಹಿಂದೆ ಸರಿಯೋದಿಲ್ಲ, ನೀವು ಎಷ್ಟೇ ದಾಳಿ ಮಾಡಿದರೂ ಕೂಡ ನಾವು ಶಾಂತಿಯುತವಾಗಿ ಮತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಈ ವಿಚಾರದಲ್ಲಿ, ಕೆಲವೊಂದು ಟೈಮಲ್ಲಿ ಹೆಚ್ಚಿನ ರೀತಿಯಾದಂಥ ಪ್ರಚಾರಗಳು ಬರಬೇಕು ಅಂದಾಗ ಅವರವರೇ ಏಟನ್ನು ಕೊಟ್ಟಿರುವಂಥ ಅನೇಕ ಉದಾಹರಣೆಗಳಿದೆ. ಇದರಲ್ಲಿ ಅದು ಆಗಿದೆಯಲ್ಲ ನಂಗೆ ಡೌಟು. ಅವರವರೇ ಏಟ್ ಕೊಟ್ಕೊಂಡು ಅವರವರೇ ಹೆಚ್ಚಿನ ರೀತಿಯಾದಂಥ ಪ್ರಚಾರ ತಗೊಳ್ಳೋದಾಗತ್ತೆ. ಈ ಕಾಕ್ರೋಚ್ ಪಾರ್ಟಿಯಲ್ಲಿ ಕಾಕ್ರೋಚ್ ಏನು ಮಾಡಿದೆ ಅಂತ ಗೊತ್ತಿಲ್ಲ. ಆ ಕಾಕ್ರೋಚಿಗೆ ಇನ್ನೊಂದು ಕಾಕ್ರೋಚ್ ಬಂದು ಹೊಡಿತಾ, ಇಲ್ಲ ಬೇರೆ ಕಾಕ್ರೋಚಿಗೆ ಬೇರೆದು ಬಂದುಬಿಟ್ಟು ಹೊಡಿತಾ, ನೋಡ್ಬೇಕು ಏನಾಗಿದೆ ಅಂತ.